ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೊಂದು ಲೈಫ್ ಎಜುಕೇಷನ್ ಟ್ರೈನಿಂಗ್ ಹೋಗ್ತಾ ಇದ್ದೀವಿ. ಸೊ ಅದಿರೋದು ಮೆಜೆಸ್ಟಿಕ್ ಹತ್ರ ಯಾವುದೋ ಗೋಲ್ಡನ್ ಮೆಟ್ರೋ ಹೋಟೆಲ್ ಅಲ್ಲಿರೋದು ಹೋಗ್ತಾ ಇದ್ದೀವಿ ಈಗ. ಹಾಯ್ ಮಾಡೋನಿ. ಹಾಯ್. ಚೆನ್ನಾಗಿ ಹೇಳ್ತಾ ಇದ್ದಾರೆ ಹುಡುಗರು. ನಾವು ಅಲ್ಲಿ ಹೋಗ್ಬೋದಲ್ಲ ನವಿ? ಈ ಥರ ಅವಾಗವಾಗ ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಆದ್ದರಿಂದ ನಾವು ಕೂಡ ಆಗಾಗ ಈ ಥರ ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀವಿ. ಇದೇ ಗೋಲ್ಡನ್ ಮೆಟ್ರೋ ಹೋಟೆಲ್. ಸೊ ನಾವು ಇವಾಗಷ್ಟೇ ಬಂದ್ವಿ. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಹೋಗೋಣ ಒಳಗಡೆ. ಹನೀಶ್ ಹಾಯ್. ನಡಿ. ಹನಿ ಅಲ್ಲಿ ಹೋಗಿ ಬರ್ತೀನಿ ಬಾ. ಹಾಯ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಾಂ ಸರ್, ಆಯಿತು. ನಾವು ಅದೇ ಸ್ಕೂಲಲ್ಲಿ ಸ್ಟೂಡೆಂಟ್ ಆಗಿ, ಟೀಚರ್ ಆಗಿ, ಪ್ರಿನ್ಸಿಪಲ್ ಆಗಿ ಈಗ ಅದು ಗೊತ್ತಾಗ್ತಿದೆ ನಮ್ಗೆ. ಸೊ ನೀವು ಹೆಂಗಾದ್ರೂ ಬಂದಿರಿ, ಖುಷಿಯಿಂದ ಬಂದಿರಿ, ಕಲಿಬೇಕು ಅಂತ ಬಂದಿರಿ. ಒಳಗಡೆ ನಾನೇನೋ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಂತ ನನ್ನ ಕಡೆಯಿಂದ 100% ಗ್ಯಾರಂಟಿ. ಇವತ್ತೇನಾಗುತ್ತೆ ಅಂದ್ರೆ, ನೀವು ಮಾಡೋ ಪ್ರತಿ ಕೆಲಸಕ್ಕೂ, ನೀವು ಮಾಡೋ ಪ್ರತಿ ಹೆಜ್ಜೆನು ನೀವು 100% ಕಾನ್ಫಿಡೆಂಟ್ ಆಗಿ ಮಾಡ್ಲಿಕ್ಕೆ ಹೇಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಂಗಿದ್ಮೇಲೆ ಹೊರಗಡೆ ಹೋದಂದ್ರೆ ಏನಾಗ್ಬೋದು? ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತೀವಿ, ರೈಟ್? ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತೀವಿ, ಆಟೋಮೆಟಿಕಲಿ ನಮ್ಮ ಸಕ್ಸಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಹೋಗುವಾಗ ಸಿಕ್ಕಿರುತ್ತೆ, ಹೋಗ್ತೀವಿ. ಸಕ್ಸಸ್ ಪಡಿತೀನಿ ನಾನು ದೊಡ್ಡದಾಗಿ ಬೆಳೆದಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಹೊರಗಡೆ ಹೋಗ್ತೀರಾ. ನೀವು ತಯಾರಿದ್ದೀರಾ? ರೆಡಿ ಇದ್ದೀರಾ? ಓಕೆ. ಸೊ ಬೇಗ ಹೋಗೋಣ, ಕಾಫಿ ಟೀ ಕುಡಿಯೋಣ, ಮತ್ತೆ ಬೇಗ ಬರೋಣ. 10 ಮಿನಿಟ್ಸ್ ಅಲ್ಲಿ ಇಲ್ಲಿ ಬಿಸ್ಕೆಟ್. ಹನಿ ಹೋಟೆಲ್ ಅಂತೂ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು. ನನ್ನ ಮಗ ಅಂತೂ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ದ, ಓಡಾಡಿಕೊಂಡು ತುಂಬ ಖುಷಿಯಿಂದ ಆಡ್ಕೊಂಡಿದ್ದ.
ಸೌಂಡ್ ಹಂಗೆ ಮಾಡಬಾರ್ದು. ನನ್ನ ಚಿಕ್ಕ ಮಗ ಅಂತೂ ಆ ಸ್ಟೆಪ್ನಲ್ಲಿ ಹೋಗಿ ಹೋಗಿ ಕೂತ್ಕೊತಾ ಇದ್ದ. ಅವನಿಗಲ್ಲಿ ಕೂತ್ಕೊಳ್ಳೋದು ತುಂಬ ಇಷ್ಟ ಆಗಿತ್ತು. ಬಾರೋ ಅಲ್ಲಿ ಸೀಟ್ ಮೇಲೆ ಕೂರೋಣ ಅಂದ್ರೂ ಬರ್ತಾ ಇರಲಿಲ್ಲ. ಹೋಗಿ ಹೋಗಿ ಆ ಸ್ಟೆಪ್ ಮೇಲೆ ಕೂತ್ಕೊತಾ ಇದ್ದ. ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದ. ಎಲ್ಲಿಗೆ ಹಂಗೆ ಹೋಗ್ತೀಯಾ? ಅಲ್ಲಿ ಕೂತ್ಕೋ ಬಾ. ಹೊಡಿತಾರೆ ನಿಂಗೆ. ಏನದು? ಜೀವ ಇದೆಯಾ ಅಲ್ಲಿ? ಹೂವಲ್ಲ ಮಗನೇ ಅದು. ಫಿಶ್ ಎಲ್ಲ ಐತೆ. ಫಿಶ್ ಒಳಗಡೆ ತುಂಬ ಸೌಂಡ್ ಮಾಡ್ತಾ ಇದ್ದ ಇವನು, ತುಂಬ ಗಲಾಟೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ನಾನು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗೋಣ ಅಂತ. ಫಿಶ್ ಇದೆಲ್ಲ ಮಗನೆ. ಅನಿ ಏನದು? ಏನದು? ಈ ಕಡೆ ತಿರ್ಕೊಂಡಿಲ್ಲ ಜೋರಾಗಿ. ಏನು? ಊಟ ಟೈಮ್ ಇದು. ಊಟಕ್ಕೆ ಅಂತ ಬ್ರೇಕ್ ಕೊಟ್ಟಿದ್ರು. ಸೊ ನಾವು ಊಟ ಮಾಡೋದೆಲ್ಲ ವೀಡಿಯೋ ಮಾಡಿಲ್ಲ. ನನ್ನ ಮಗ ಅಂತೂ ಒಂದು ಕಡೆ ನಿಲ್ತಾ ಇರಲಿಲ್ಲ, ಸುಮ್ಮನೆ ಓಡಾಡ್ತಾನೇ ಇದ್ದ. ಅವನು ಹಿಡಿಯೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ನೋಡಿ ನೋಡಿ ಹೇಗೆ ಓಡಾಡ್ತಾ ಇದ್ದಾನೆ, ಒಂದು ಕಡೆ ನಿಂತ್ಕೊತಾ ಇಲ್ಲ. ಸುಮ್ಮನೆ ಓಡ್ತಾನೇ ಇದ್ದಾನೆ. ಈಗ ಅಳ ಬಂತು, ಅಳು ಬಂತು. ಈಗ ಅಳ ಬಂತು. ಅಳ ಥರ ಮಾಡ್ಕಣ ಏನು ತಿಂದಿಲ್ಲ. ಸೊ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ
ಅಂದವೇ ಹೋಗ್ತಾ ಸ್ವಲ್ಪ ಬೇಗ ಬಿಟ್ಟರೆ ಡಿಮಾರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಆದರೆ ಆಗಲಿಲ್ಲ, ಟೈಮ್ ಆಗಿಬಿಡ್ತು ಇಲ್ಲೇ. ಆದ್ದರಿಂದ ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಟ್ರೈನಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಕೊಟ್ಟರು. ನನಗೆ ತುಂಬ ಯೂಸ್ ಆಯಿತು ಇವ್ರು ಕೊಟ್ಟಂಥ ಪಾಯಿಂಟ್ಗಳು. ನಾವೇನಾದರೂ ಮಾಡೋಕ್ಕೆ ಅಂತ ನಿಂತ್ಕೊಂಡಾಗ ನಮಗೆ ಬೆಂತಟ್ಟಕ್ಕೆ ಅಂತ ಒಬ್ರು ಇರಬೇಕು. ಸೊ ಈ ಟ್ರೈನಿಂಗ್ ನಂಗೆ ತುಂಬ ಯೂಸ್ ಆಯಿತು. ಏನು ಅನ್ನಿಸ್ತು ನವೀನಿಗೆ? ಸೊ ಸಂಡೇ ಎಲ್ಲರೂ ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾರೆ, ನಾವು ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತೇಳಿ ಮತ್ತು ನಮ್ಮ ಮಕ್ಕಳಿಗೆ ಒಂದು ಕ್ವಾಲಿಟಿ ಲೈಫನ್ನು ಕಟ್ಕೊಡ್ಬೇಕಂತ ಸೊ ಈ ಒಂದು ಟ್ರೈನಿಂಗ್ನ ತೊಗೊಂಡಿದ್ದು. ಸೊ ಥ್ಯಾಂಕ್ ಯು. ಸಂಡೇನ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.